ನಮಸ್ಕಾರ. ಮತ್ತೊಮ್ಮೆ ತಮಗೆಲ್ಲರಿಗೂ ವಿಡಿಯೋ ತರಗತಿಗೆ ಸ್ವಾಗತ. ಮಕ್ಕಳೇ, ನೀವೀಗಾಗಲೇ ಹಿಂದಿನ ಒಂದು ತರಗತಿಯಲ್ಲಿ ಅಂದರೆ ಪಾಠ 6 ಹಬ್ಬಗಳು ಅಂತಕ್ಕಂಥ ಒಂದು ಪಾಠದಲ್ಲಿ ವಿವಿಧ ಧರ್ಮದವರು ಆಚರಿಸ್ತಕ್ಕಂತಹ ಹಬ್ಬಗಳ ಬಗ್ಗೆ ಹಾಗೂ ರಾಷ್ಟ್ರೀಯ ಹಬ್ಬಗಳ ಬಗ್ಗೆ ತಿಳ್ಕೊಳ್ತಾ ಹೋದ್ರಿ. ಆ ರಾಷ್ಟ್ರೀಯ ಹಬ್ಬಗಳು ನಾವು ಯಾವ್ಯಾವ ಆಚರಣೆ ಮಾಡ್ತೀವಿ, ಯಾವಾಗ ಆಚರಣೆ ಮಾಡ್ತೀವಿ ಅನ್ನೋದನ್ನು ನೀವೇ ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ರಾಷ್ಟ್ರೀಯ ಹಬ್ಬಗಳಿಗೆ ನಿಗದಿತವಾಗಿರ್ತಕ್ಕಂತಹ ಒಂದು ಸಮಯವನ್ನು ಕೊಡ್ತಾ ಹೋಗ್ತಾರೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ಆಗಸ್ಟ್ 15, ಗಣರಾಜ್ಯೋತ್ಸವ ದಿನಾಚರಣೆ ಅಂತಂದರೆ ಜನವರಿ 26. ಹೀಗೆ ಪ್ರತಿಯೊಂದು ರಾಷ್ಟ್ರೀಯ ಹಬ್ಬಗಳಿಗೆ ಆ ಒಂದು ದಿನಾಂಕವನ್ನು ನಿಗದಿ ಮಾಡಿರ್ತೀವಿ. ಇದು ರಾಷ್ಟ್ರೀಯ ಹಬ್ಬಗಳು. ಹೀಗೆ ಅನೇಕ ಹಬ್ಬಗಳ ಬಗ್ಗೆ ನೀವಲ್ಲಿ ತಿಳ್ಕೊಳ್ತಾ ಹೋದ್ರಿ. ಈ ದಿನ ನೀವೆಲ್ಲರೂ ವಾಸ ಮಾಡ್ತಕ್ಕಂಥ ಈ ಭೂಮಿಯ ಮೇಲೆ ನಮಗೆ ಅನಿವಾರ್ಯವಾಗಿ ಬೇಕಾಗಿರ್ತಕ್ಕಂತಹ ಕೆಲವು ವಸ್ತುಗಳು ಇದ್ದಾವೆ. ಆ ವಸ್ತುಗಳು ಯಾವ್ಯಾವಪ್ಪ ಅಂದರೆ ನಮಗೆ ಆಹಾರಕ್ಕೆ ಬೇಕಾಗಿರ್ತಕ್ಕಂತಹ ಅಕ್ಕಿ ಆಗಿರ್ಬೋದು, ಕಬ್ಬು ಆಗಿರ್ಬೋದು, ಬಾಳೆ ಆಗಿರ್ಬೋದು, ಹಣ್ಣುಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು. ಇವು ಎಲ್ಲವುಗಳು ಜೊತೆಗೆ ನಮಗೆ ಅನಿವಾರ್ಯವಾಗಿ ಬೇಕಾಗಿರ್ತಕ್ಕಂಥ ಮತ್ತೊಂದು ಮೂಲಭೂತ ಸೌಕರ್ಯ ಏನಪ್ಪ ಅಂದರೆ ಅದು ಬೆಳಕು. ಆ ಬೆಳಕಾಗಿರ್ಬೋದು. ಇವೆಲ್ಲವನ್ನೂ ನಾವು ಎಲ್ಲಿ ಕಾಣ್ತೀವಿ ಹೇಳಿ? ನಿಜ, ಅದು ಸೃಷ್ಟಿಯಲ್ಲಿ ಕಾಣ್ತೀವಿ. ಆ ಸೃಷ್ಟಿಯಲ್ಲಿ ಬರ್ತಕ್ಕಂಥ ಈ ಎಲ್ಲ ವಸ್ತುಗಳು ನಮಗೇನಾಗ್ತವೆ? ಪ್ರತಿಯೊಂದು ವಸ್ತುಗಳು ಕೂಡ ನಮಗೆ ಒಂದೊಂದು ಪಾಠವನ್ನು ಕಲಿಸ್ತಾ ಹೋಗ್ತವೆ. ಅಂತಹ ಯಾವ ವಸ್ತುಗಳು ನಮಗೆ ಯಾವ ರೀತಿಯ ಪಾಠಗಳನ್ನು ಹೇಳ್ತವೆ ಅನ್ನೋದನ್ನು ತಿಳಿಸ್ತಕ್ಕಂತಹ ಪದ್ಯವೇ ಈ ಸಾರುತ್ತಿದೆ ಸೃಷ್ಟಿ ಅಂತಕ್ಕಂತಹ ಪದ್ಯ. ಹಾಗಿದ್ರೆ ಈ ಸಾರುತ್ತಿದೆ ಸೃಷ್ಟಿ ಅಂತಕ್ಕಂತಹ ಪದ್ಯವನ್ನು ಬರೆದಿರ್ತಕ್ಕಂತಹ ಕವಿ ಯಾರು? ಆ ಕವಿಯ ಹೆಸರೇನು? ಅವರು ಏನೆಲ್ಲ ಸಾಧನೆಯನ್ನು ಮಾಡಿದ್ದಾರೆ ಅನ್ನೋದನ್ನು ಅವರ ಒಂದು ಕಿರುಪರಿಚಯದ ಮೂಲಕ ತಿಳ್ಕೊಳ್ತಾ ಹೋಗೋಣ. ಹಾಗಿದ್ರೆ ಪ್ರಾರಂಭ ಮಾಡೋಣ ಅಲ್ವಾ ಮಕ್ಕಳೇ? ಕವಿ ಪರಿಚಯ. ಮೊದಲಿಗೆ ಅವರ ಹೆಸರು ಬಂದ್ಬಿಟ್ಟು ಸಿದ್ದಯ್ಯ ಪುರಾಣಿಕ. ಇವರ ಜನನ 1914 ಆಗುತ್ತೆ. ಎಲ್ಲಿ? ಸ್ಥಳ ಬಂದ್ಬಿಟ್ಟು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ದ್ಯಾಂಪುರ ಅಂತಕ್ಕಂತಹ ಒಂದು ಗ್ರಾಮದಲ್ಲಿ ಇವರ ಜನನ ಆಗುತ್ತೆ. ಅದಾದ ನಂತರ ಇವರು IAS ಪದವಿಯನ್ನು ಮಾಡಿಕೊಂಡು IAS ಅಧಿಕಾರಿಯಾಗಿ ಕರ್ನಾಟಕ ರಾಜ್ಯಾದ್ಯಂತ ಕಾರ್ಯವನ್ನು ನಿರ್ವಹಿಸ್ತಾರೆ. ಇದರ ಜೊತೆಗೆ ಅವರು ಕೆಲವು ಕವನ ಸಂಕಲನಗಳನ್ನು, ಕಾವ್ಯಗಳನ್ನು, ನಾಟಕಗಳನ್ನು, ಪ್ರಬಂಧಗಳನ್ನು, ಹೀಗೆ ಅನೇಕ ಕವನ ಸಂಕಲನಗಳನ್ನು ಇವರು ರಚನೆ ಮಾಡ್ತಾ ಹೋದರು. ಆ ಕವನ ಸಂಕಲನಗಳ ಒಂದು ಪಟ್ಟಿಯನ್ನು ನಾವು ನೋಡೋದಾದರೆ ಆ ಕವನ ಸಂಕಲನಗಳು ಯಾವ್ಯಾವಪ್ಪ ಅಂದರೆ ಜಲಪಾತ, ಕರುಣಾಶ್ರಾವಣ, ಮಾನಸ ಸರೋವರ, ಮೊದಲು ಮಾನವನಾಗು, ವಚನೋದ್ಯಾನ, ಹೀಗೆ ಇತ್ಯಾದಿ ಕವನ ಸಂಕಲನಗಳನ್ನು ಇವರು ರಚನೆ ಮಾಡಿದರು. ಈ ಒಂದು ಶರಣಚರಿತಾಮೃತ ಅಂತಕ್ಕಂತಹ ಕೃತಿ ಅವರು ಬರೆದಿರ್ತಕ್ಕಂತಹ ಮತ್ತೊಂದು ಕೃತಿ ಹೊಸಗನ್ನಡ ಗದ್ಯ ಸಾಹಿತ್ಯಕ್ಕೆ ಒಂದು ದೊಡ್ಡ ಕೊಡುಗೆಯನ್ನಾಗಿ ನೀಡಿದಂಗಾಯಿತು. ಇಷ್ಟೆಲ್ಲ ಸಾಧನೆ ಮಾಡಿರ್ತಕ್ಕಂತಹ ಇವರಿಗೆ ಕೆಲವು ಪ್ರಶಸ್ತಿಗಳು ಕೂಡ ದೊರಕಿದ್ದಾವೆ. ಆ ಪ್ರಶಸ್ತಿಗಳನ್ನು ನಾವು ನೋಡೋದಾದರೆ ಅದರಲ್ಲಿ ಪ್ರಮುಖವಾಗಿ ಪ್ರಶಸ್ತಿಗಳು ಯಾವಪ್ಪ ಅಂದರೆ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಅದರ ಜೊತೆಗೆ ಬಿಲ್ವಾರ ಪ್ರಶಸ್ತಿ ಅಂತಂದೇಳಿ ಇನ್ನು ಅನೇಕ ಪ್ರಶಸ್ತಿಗಳನ್ನು ಇವರು ಪಡ್ಕೊಂಡಿದ್ದಾರೆ. ಇವರು ರಚನೆ ಮಾಡಿರ್ತಕ್ಕಂತಹ ಕೃತಿಗಳಿಗೆ ಹಾಗೂ ಕವನ ಸಂಕಲನಗಳಿಗೆ ಅವರು ಒಂದು ಕಾವ್ಯನಾಮವನ್ನು ಇಟ್ಕೊಂಡಿದ್ರು. ಆ ಕಾವ್ಯನಾಮ ಯಾವುದಪ್ಪ ಅಂದರೆ ಅದೇ ಕಾವ್ಯಾನಂದ ಅಂತಕ್ಕಂತಹ ಒಂದು ಕಾವ್ಯನಾಮ. ಅವರು ಎಲ್ಲ ಕಾವ್ಯಗಳಿಗೂ, ಎಲ್ಲ ಕವನ ಸಂಕಲನಗಳಿಗೂ ಅವರು ಸಿದ್ದಯ್ಯ ಪುರಾಣಿಕ ಅನ್ನೋ ಒಂದು ಹೆಸರಿಂದ ಅವರು ಬರೆದಿಲ್ಲ. ಅದರ ಬದಲಾಗಿ ಕಾವ್ಯಗಳಿಗೆ ಬರೆದಾಗ ಆ ಕಾವ್ಯಗಳ ಕೆಳಗಡೆ ಹೆಸರನ್ನು ಕೊಡ್ತಾ ಹೋಗ್ತಾರೆ. ಅದಕ್ಕೆ
ಅವರು ಅದಕ್ಕೆ ಆಗಿರ್ತಕ್ಕಂಥ ಒಂದು ಪ್ರತ್ಯೇಕ ಹೆಸರನ್ನು ಇಟ್ಕೊಂಡಿದ್ರು. ಅದು ಯಾವುದಪ್ಪ ಅಂದರೆ ಕಾವ್ಯಾನಂದ ಅಂತಕ್ಕಂಥದ್ದು. ಕಾವ್ಯಾನಂದ ಅಂತಕ್ಕಂತಹ ಕಾವ್ಯನಾಮದಿಂದ ಇವರು ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ಹೀಗೆ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂತಹ ಈ ಸಿದ್ದಯ್ಯ ಪುರಾಣಿಕರು 1994ರಲ್ಲಿ ನಿಧನರಾದರು ಅನ್ನೋದು ಒಂದು ಖೇದದ ಸಂಗತಿ. ಇದಿಷ್ಟು ಇವರ ಒಂದು ಕಿರುಪರಿಚಯ. ಆದರೆ ಇವರು ಬರೆದಿರ್ತಕ್ಕಂತಹ ಸಾರುತ್ತಿದೆ ಸೃಷ್ಟಿ ಈ ಒಂದು ಪದ್ಯದ ಮೂಲಕ ಅವರು ಏನು ತಿಳಿಸ್ಲಿಕ್ಕೆ ಹೊರಟಿದ್ದಾರೆ ಅನ್ನೋದನ್ನು ಒಂದು ಪಕ್ಷಿ ನೋಟದ ಮೂಲಕ ನಾವು ನೋಡ್ಕೊಳ್ತಾ ಹೋಗ್ಬೋದು. ಈ ಸಾರುತ್ತಿದೆ ಸೃಷ್ಟಿ ಒಂದು ಪದ್ಯದಲ್ಲಿ ಆ ಕವಿ ಸಂದೇಶವನ್ನು ನೀಡ್ತಾ ಇದ್ದಾರೆ. ಏನಪ್ಪ ಅಂತಂದರೆ, ಆ ಮೊದಲನೇ ಒಂದು ನುಡಿಯಲ್ಲಿ ಅವರು ಹೇಳ್ತಾ ಹೋಗ್ತಿದ್ದಾರೆ, ಸಿಹಿ ರುಚಿಯನ್ನು ಹೊಂದಿರತಕ್ಕಂತಹ ವಸ್ತುಗಳ ಮೂಲಕ ಮಾನವ ತಾನು ಸಿಹಿಯಾಗಿರಬೇಕು. ಹಾಗೆ ಎರಡನೆಯ ಒಂದು ನುಡಿಯಲ್ಲಿ ಹೇಳ್ತಾ ಹೋಗ್ತಿದ್ದಾರೆ, ಏನಪ್ಪ ಅಂದರೆ, ಹೊಳಪುಳ್ಳ ವಸ್ತುಗಳನ್ನು ಹೋಲಿಕೆ ಮಾಡ್ತಾ ಆ ಮಾನವ ಕೂಡ ಏನಾಗಬೇಕು, ಅದರಂತೆ ಆ ಮಾನವ ಕೂಡ ಹೊಳಪಿನ ರೀತಿಯಲ್ಲಿ ಅಂದರೆ ಏಳಿಗೆಯನ್ನು ಹೊಂತ ಅವರು ಕೂಡ ಪ್ರಸಿದ್ಧಿಯನ್ನು ಹೊಂದಿರಬೇಕು, ಅಂದರೆ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡಬೇಕು ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ಆನಂತರ ಈ ಸವಿಯಾದ ಗುಣಗಳನ್ನು ಮತ್ತು ಈ ಹೊಳಪುಳ್ಳ ಒಂದು ರೀತಿಯ ಗುಣಗಳನ್ನು ರೂಢಿಸ್ಕೊಂಡ್ಬಿಟ್ಟು ಅರ್ಥಪೂರ್ಣವಾಗಿ ಬರೀತಕ್ಕಂತಹ ಕವಿಯಾಗಿ ನಾವು ಮಾರ್ಪಾಡಾಗಬೇಕು ಅನ್ನೋದನ್ನು ಈ ಒಂದು ಪದ್ಯದ ಮೂಲಕ ಸಿದ್ದಯ್ಯ ಪುರಾಣಿಕರು ತಿಳಿಸ್ತಾ ಹೋಗ್ತಿದ್ದಾರೆ. ಹಾಗಿದ್ರೆ ಈ ಪದ್ಯವನ್ನು ಯಾವ ರೀತಿ ಅವರು ಬರೆದಿದ್ದಾರೆ, ಅದರ ಅರ್ಥ ಏನು ಅನ್ನೋದನ್ನು ನಾವೀಗ ತಿಳ್ಕೊಳ್ತಾ ಹೋಗೋಣ. ಹಾಗಿದ್ರೆ ಪ್ರಾರಂಭ ಮಾಡೋಣ ಅಲ್ವಾ ಮಕ್ಕಳೇ? ಪದ್ಯ ವಾಚನ ಮಾಡ್ತೀನಿ ಮೊದಲಿಗೆ, ಆನಂತರ ಅದರ ವಿವರಣೆಯನ್ನು ನಿಮಗೆ ನೀಡ್ತಾ ಹೋಗ್ತೀನಿ. ಮೊದಲಿಗೆ ಪದ್ಯವಾಚನ. ಪದ್ಯಪಾಠ 7. ಸಾರುತ್ತಿದೆ ಸೃಷ್ಟಿ. ಹಣ್ಣಿನಲ್ಲಿ, ಬೆಣ್ಣೆಯಲ್ಲಿ, ಕೆನೆ ಮೊಸರು ಹಾಲಿನಲ್ಲಿ, ಕಂದದಲ್ಲಿ, ಜೇನಿನಲ್ಲಿ, ರಸಗಬ್ಬು ಬಾಳೆಯಲ್ಲಿ, ಎಳೆನೀರು, ಹೊಳೆನೀರು, ಹಾಲ್ದೆನೆಯ ಕಾಳಿನಲ್ಲಿ, ಸಾರುತ್ತಿದೆ ಸೃಷ್ಟಿ ಇದು ಸವಿಯಾಗಿ ನಿಂದು, ಸವಿಯಾಗು 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 ಎಂದು. ತಾರೆಯಲ್ಲಿ, ಚಂದ್ರನಲ್ಲಿ, ಸೂರ್ಯನಲ್ಲಿ, ರನ್ನದಲ್ಲಿ, ಕಂಚಿನಲ್ಲಿ, ಮಿಂಚಿನಲ್ಲಿ, ಮುತ್ತಿನಲ್ಲಿ, ಚಿನ್ನದಲ್ಲಿ, ಜ್ಯೋತಿಯಲ್ಲಿ, ನಯನದಲ್ಲಿ, ಉಷೆಯ ಹೊಂಬಣ್ಣದಲ್ಲಿ, ಸಾರುತ್ತಿದೆ ಸೃಷ್ಟಿ ಇದು ಛವಿಯಾಗಿ ನಿಂದು, ಛವಿಯಾಗು 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 ಎಂದು. ಶಬ್ದದಲ್ಲಿ ಸವಿಯಾಗಿ, ಅರ್ಥದಲ್ಲಿ ಬೆಳಕಾಗಿ, ಬಾಳ ಭವ್ಯತೆಗಿಲ್ಲಿ ಬೆಳಕು ಸವಿ ಸಾಕಾಗಿ, ಬಾಳುವೆಯ ಸವಿ ಬೆಳಕ ಬರೆಯುವವ ಬೇಕಾಗಿ, ಸಾರುತ್ತಿದೆ ಸೃಷ್ಟಿ ಸವಿ ಛವಿಯಾಗಿ ನಿಂದು, ಕವಿಯಾಗು 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 ಎಂದು. ಎಷ್ಟು ಚೆನ್ನಾಗಿದೆ ಅಲ್ಲ? ಒಂದಕ್ಕೊಂದು ಆ ಶಬ್ದಗಳು ಒಂದು ರೀತಿ ನಮಗೆ ಹೇಳಲಿಕ್ಕೆ ಸಂತೋಷ ಅನ್ನಿಸ್ತಾ ಇದೆ. ಅಷ್ಟು ಚೆನ್ನಾಗಿ ಆ ಶಬ್ದಗಳನ್ನು ಕೂಡಿಸ್ಬಿಟ್ಟು ಪ್ರತಿಯೊಂದು ಸೃಷ್ಟಿಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ವಸ್ತುಗಳನ್ನು ನಮಗೆ ಉದಾಹರಣೆಯಾಗಿ ಕೊಡ್ತಾ ಹೋಗ್ತಿದ್ದಾರೆ. ಯಾವ ರೀತಿ ಇರಬೇಕು, ಹೇಗಿರಬೇಕು, ಕವಿ ಆಗಬೇಕು ಅಂದರೆ ಯಾವೆಲ್ಲ ಲಕ್ಷಣಗಳನ್ನು ಹೊಂದಿರಬೇಕು ಅನ್ನೋದನ್ನು ಈ ಒಂದು ಪದ್ಯದಲ್ಲಿ ಹೇಳ್ತಾ ಹೋಗ್ತಿದ್ದಾರೆ. ಹಾಗಿದ್ರೆ ಮೊದಲನೆಯ ಒಂದು ನುಡಿಯಲ್ಲಿ ಏನು ಹೇಳ್ತಾ ಇದ್ದಾರೆ ಅವರು? ಹಣ್ಣಿನಲ್ಲಿ, ಬೆಣ್ಣೆಯಲ್ಲಿ. ಹಣ್ಣು, ಈಗೆಲ್ಲ ಹೇಳ್ತಕ್ಕಂಥ ಉದಾಹರಣೆಗಳು ಇವೇನಪ್ಪ ಅಂದರೆ, ಹಣ್ಣು ಆಗಿರ್ಬೋದು, ಬೆಣ್ಣೆ ಆಗಿರ್ಬೋದು, ಕೆನೆ ಮೊಸರು, ಕೆನೆಯಿಂದ ಕೂಡಿರ್ತಕ್ಕಂಥ ಮೊಸರು, ಕೆನೆ ಮೊಸರು, ಹಾಲಿನಲ್ಲಿ, ಹಾಲು, ಕೆನೆಯ ಹಾಲು, ಅದ ಮೊಸರು, ಜೊತೆಗೆ ಕಂದದಲ್ಲಿ ಅಂದರೆ ಇಲ್ಲಿ ಗೆಡ್ಡೆ ಅಂತ ಹೇಳ್ತೀವಿ, ಅಂದರೆ ಗೆಣಸು ಅಂತ ಹೇಳ್ತೀರಲ್ವ, ಗೆಣಸಾಗಿರ್ಬೋದು, ಬೀಟ್ರೂಟ್ ಆಗಿರ್ಬೋದು, ಅಂದರೆ ಭೂಮಿಯ ಒಳಗಡೆ ಬೆಳೀತಕ್ಕಂತಹ ಗೆಡ್ಡೆಗಳು, ಅವು ಕಂದ ಅಂತಂದೇಳಿ ಹೇಳ್ತಾರೆ. ಕಂದ ಅಂದರೆ ಮಗು ಅಂತಲೂ ಅರ್ಥ ಆಗುತ್ತೆ. ಇಲ್ಲಿ ಇನ್ನೊಂದು ಅರ್ಥದಲ್ಲಿ ಏನಾಗುತ್ತೆ, ಕಂದ ಅಂದರೆ ಗೆಡ್ಡೆ ಅಂತ ಹೇಳ್ತೀವಿ. ಹೀಗೆ ಕಂದದಲ್ಲಿ, ಜೇನಿನಲ್ಲಿ, ಜೇನು, ಹನಿ, ರಸಗಬ್ಬು ಬಾಳೆಯಲ್ಲಿ, ರಸಗಬ್ಬು ಅಂದರೆ ರಸಪೂರಿತವಾದ ಕಬ್ಬು, ಶುಗರ್ ಕೇನ್ ಅಂತ ಹೇಳ್ತಿರಲ್ವ,
ಅದು ರಸಪೂರಿತವಾಗಿರ್ತಕ್ಕಂತಹ ಕಬ್ಬು, ಜೊತೆಗೆ ಬಾಳೆ ಎಲೆ, ಬಾಳೆಹಣ್ಣು, ಬನಾನಾ ಹಣ್ಣು, ಆನಂತರ ಎಳೆನೀರು, ಎಳೆಯ ನೀರು, ಜೊತೆಗೆ ಹೊಳೆ ನೀರು, ಹೊಳೆ ಹರಿತಕ್ಕಂಥ ಹೊಳೆಯ ನೀರು ಕೂಡ ಸಿಹಿಯಾಗಿರುತ್ತೆ. ಆನಂತರ ಹಾಲ್ದೆನೆಯ ಕಾಳಿನಲ್ಲಿ, ಹಾಲ್ದೆನೆ ಅಂದರೆ ಎಳೆ ಕಾಳುಗಳಿರ್ತಕ್ಕಂತಹ ತೆನೆಯನ್ನು ಹೊಂದಿರತಕ್ಕಂತಹ ಒಂದು ಕಾಳಿನ ರೂಪು. ಹಾಲ್ದೆನೆಯ ಕಾಳಿನಲ್ಲಿ ಸಾರುತ್ತಿದೆ ಸೃಷ್ಟಿ ಇದು ಸವಿಯಾಗಿ ನಿಂದು. ಅದು ಸಾರ್ತಾ ಇದೆ. ಸಾರು ಅಂದರೆ ಘೋಷಿಸು ಅಥವಾ ಹೇಳು ಅಂತ ಹೇಳ್ತೀವಿ. ಹೇಳ್ತಾ ಇದೆ, ನಮಗೊಂದು ಪಾಠವನ್ನು ಹೇಳ್ತಾ ಇದೆ. ಹೇಗೆ ಈ ಎಲ್ಲ ಅಂಶಗಳು ನಾನು ಈಗೇನು ಹೇಳಿದ್ನಲ್ಲ, ಹಣ್ಣು ಆಗಿರ್ಬೋದು, ಬೆಣ್ಣೆ ಆಗಿರ್ಬೋದು, ಕೆನೆ ಮೊಸರು, ಹಾಲು, ಆಮೇಲೆ ರಸಗಬ್ಬು, ಬಾಳೆಹಣ್ಣು, ಜೊತೆಗೆ ಜೇನುತುಪ್ಪ, ಹಾಗೆ ಎಳೆನೀರು, ಹೊಳೆ ನೀರು, ಜೊತೆಗೆ ಆ ಎಳೆ ಕಾಳುಗಳಿರ್ತಕ್ಕಂತಹ ತೆನೆಯನ್ನು ನಾವು ತಿಂದಾಗ, ಅಂದರೆ ಉದಾಹರಣೆಗೆ ಮೆಕ್ಕೆ ತೆನೆ ಅಂತ ಹೇಳ್ತೀವಿ. ಆ ಮೆಕ್ಕೆ ತೆನೆಯನ್ನು ಅದು ಬಲ್ತ ನಂತರ ತಿನ್ನೋದಕ್ಕೂ ಎಳೆ ಕಾಳುಗಳಿದ್ದ ತಿನ್ನೋದಕ್ಕೂ ವ್ಯತ್ಯಾಸ ಇರುತ್ತೆ. ಆ ಎಳೆ ಕಾಳುಗಳಿದ್ದಾಗ ಸಿಹಿತನವನ್ನು ಹೊಂದಿರುತ್ತೆ. ಅದು ಈ ಎಲ್ಲ ವಸ್ತುಗಳು ಏನಿದಾವಲ್ಲ ಸೃಷ್ಟಿಯಲ್ಲಿ ಸಿಗ್ತಕ್ಕಂಥ ಈ ಎಲ್ಲ ವಸ್ತುಗಳು ಸಿಹಿತನವನ್ನು ಹೊಂದಿದೆ. ಹಾಗೆ ಮಾನವ ನೀನು ಕೂಡ ಸಿಹಿಯಾಗಿರು, ಅಂದರೆ ಬೇರೆಯವರಿಗೆ ಯಾವುದೇ ಒಂದು ನೋವಾಗದೇ ಇರೋ ರೀತಿಯಲ್ಲಿ ಎಲ್ಲರಿಗೂ ಬೇಕಾಗುವವರಾಗಿ ಸಿಹಿತನವನ್ನು ಹೊಂದಿ, ಅಂದರೆ ಮೃದುತನವನ್ನು ಹೊಂದಿಬಿಟ್ಟು ಜೀವನವನ್ನು ಸಾಗಿಸು ಅಂತಂದೇಳಿ ಆ ಸೃಷ್ಟಿನೇ ಹೇಳ್ತಾ ಇರುವಾಗ ನೀನು ಕೂಡ ಸವಿಯಾಗು. ಸವಿಯಾಗು ಅಂದರೆ ಇಲ್ಲಿ ರುಚಿಯನ್ನು ಕೊಡು ಅಂದರೆ ಅರ್ಥ ಏನಪ್ಪ ಅಂದರೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡು ಅನ್ನೋ ಅರ್ಥ ಕೊಡುತ್ತೆ. ರುಚಿ ಅಂದರೆ ಸಿಹಿ ಅಂತಲೂ ಅರ್ಥ ಕೊಡುತ್ತೆ. ಆ ರೀತಿ ಸಿಹಿತನವನ್ನು ಹೊಂದಿ ಜೀವನವನ್ನು ನಡೆಸು ಅನ್ನೋ ಒಂದು ರೀತಿಯಲ್ಲಿ ಈ ಸಿದ್ದಯ್ಯ ಪುರಾಣಿಕರು ಈ ಉದಾಹರಣೆಗಳನ್ನು ಕೊಡ್ತಾ ಹೋಗಿದ್ದಾರೆ. ಆ ನಂತರ ಎರಡನೇ ನುಡಿಯಲ್ಲಿ ತಾರೆಯಲ್ಲಿ, ಚಂದ್ರನಲ್ಲಿ, ಸೂರ್ಯನಲ್ಲಿ, ರನ್ನದಲ್ಲಿ, ಕಂಚಿನಲ್ಲಿ, ಮಿಂಚಿನಲ್ಲಿ, ಮುತ್ತಿನಲ್ಲಿ, ಚಿನ್ನದಲ್ಲಿ, ಜ್ಯೋತಿಯಲ್ಲಿ, ನಯನದಲ್ಲಿ, ಉಷೆಯ ಹೊಂಬಣ್ಣದಲ್ಲಿ ಸಾರುತ್ತಿದೆ ಸೃಷ್ಟಿ ಇದು ಛವಿಯಾಗಿ ನಿಂದು ಛವಿಯಾಗು 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 ಎಂದು. ಇಲ್ಲಿ ಮತ್ತೆ ಉದಾಹರಣೆಗಳನ್ನು ಕೊಡ್ತಾ ಇದ್ದಾರೆ ಕವಿ. ಏನು ಉದಾಹರಣೆಗಳನ್ನು ಕೊಡ್ತಾ ಇದ್ದಾರೆ? ತಾರೆ. ತಾರೆ ಅಂದರೆ ನಕ್ಷತ್ರ, ಸ್ಟಾರ್ಸ್ ಅಂತ ಹೇಳ್ತಿರೋದು. ಆ ನಕ್ಷತ್ರ ಹೇಗಿರುತ್ತೆ? ಶೈನಿಂಗ್ ಆಗಿರುತ್ತೆ. ಚಂದ್ರ, ಚಂದ್ರ ಕೂಡ ನೋಡಲಿಕ್ಕೆ ಶೈನಿಂಗನ್ನು ಹೊಂದಿರ್ತಾನೆ. ನಂತರ ಸೂರ್ಯ, ಸೂರ್ಯ ಕೂಡ ಶೈನಿಂಗನ್ನು ಹೊಂದಿರ್ತಾನೆ. ರನ್ನ ಅಂದರೆ ರತ್ನ ಅಂತ ಹೇಳ್ತೀವಿ. ಏನಂತಾರೆ? ಡೈಮಂಡ್, ಡೈಮಂಡ್ ಅಂತ ಹೇಳ್ತಾರಲ್ಲ, ಅದು ಕೂಡ ಹೊಳಿತಾ ಇರುತ್ತೆ. ಕಂಚು, ಕಂಚು, ಮಿಂಚು, ಮಿಂಚು ಬಂದಾಗೂ ಕೂಡ ನಮಗೆ ಒಂದು ರೀತಿ ಶೈನಿಂಗನ್ನು ಕೊಡುತ್ತೆ. ನಂತರ ಮುತ್ತಿನಲ್ಲಿ, ಪರ್ಲ್ ಅಂತ ಹೇಳ್ತೀವಿ, ಮುತ್ತು, ಅದು ಕೂಡ ಶೈನಿಂಗಿಂದ ಕೂಡಿರುತ್ತೆ. ಚಿನ್ನ, ಅದು ಕೂಡ ಹೊಳಿತಾ ಇರುತ್ತೆ. ಜ್ಯೋತಿ, ಜ್ಯೋತಿ ಅಂದರೆ ದೀಪ. ದೀಪ ಹಚ್ಚಿದಾಗ ನಾವು ಎಲ್ಲ ಲೈಟ್ಗಳೆಲ್ಲ ಹೋಗಿರಬೇಕು, ಕರೆಂಟ್ ಹೋದಾಗ ನಾವು ದೀಪ ಹಚ್ಚಿದಾಗ ಅದು ಒಂದು ರೀತಿ ಹೊಳಿತಾ ಇರುತ್ತೆ. ಯಾವ ರೀತಿ? ಚಿನ್ನದ ಬಣ್ಣದಲ್ಲಿ ಹೊಳಿತಾ ಇರುತ್ತೆ. ಆನಂತರ ನಯನದಲ್ಲಿ, ನಯನ ಅಂದರೆ ಕಣ್ಣು, ಆ ಕಣ್ಣಿನಲ್ಲೂ ಕೂಡ ನಮಗೆ ಒಂದು ರೀತಿ ಹೊಳಪಿರುತ್ತೆ. ಹಾಗೆ ಉಷೆಯ ಹೊಂಬಣ್ಣದಲ್ಲಿ, ಉಷೆ ಅಂದರೆ ಇಲ್ಲಿ ಅರುಣೋದಯ ಅಂತ ಹೇಳ್ತೀವಿ, ಅಂದರೆ ಸೂರ್ಯೋದಯ. ಆ ಉಷೆಯ ಹೊಂಬಣ್ಣ ಅಂದರೆ ಚಿನ್ನದ ಬಣ್ಣ, ಹೊಂಬಣ್ಣ ಅಂದರೆ ಬಂಗಾರದ ಬಣ್ಣ ಅಥವಾ ಚಿನ್ನದ ಬಣ್ಣ ಅಂತ ಹೇಳ್ತೀವಿ. ಹುಟ್ಟಿರ್ತಕ್ಕಂತಹ ಸೂರ್ಯ, ಸೂರ್ಯೋದಯ ಆಗಿರ್ತಕ್ಕಂತಹ ಸೂರ್ಯನನ್ನು ನೋಡಿದಾಗ ನಮಗೆ ಬಂಗಾರದ ಬಣ್ಣದಲ್ಲಿ ಕಾಣ್ತಾ ಹೋಗ್ತಾನೆ, ಅದು ಕೂಡ ಹೊಳಪಿನಿಂದ ಕೂಡಿರುತ್ತೆ. ಹೀಗೆ ಈ ಎಲ್ಲ ವಸ್ತುಗಳು ಏನಾಗಿದ್ದಾವೆ? ಹೊಳಪಿನಿಂದ ಕೂಡ್ತಾ ಇದ್ದಾವೆ. ಹಾಗೆ ಮಾನವರಾಗಿರ್ತಕ್ಕಂತಹ ನೀವು, ಆ ಮಾನವರಾಗಿರ್ತಕ್ಕಂತಹ ನೀವು ಬೆಳಕನ್ನು ಕೊಡ್ತಕ್ಕಂತಹ ವಸ್ತುಗಳನ್ನು ಉದಾಹರಣೆಯಾಗಿ ನಾವು ತೆಗೆದುಕೊಂಡು ಅದರಂತೆ ನಾವೇನು ಮಾಡಬೇಕು? ಜ್ಞಾನವನ್ನು ಹೊಳಪಿನಿಂದ ಕೂಡಿಸ್ಕೋಬೇಕು. ಆ ರೀತಿಯಾದ ಜ್ಞಾನವನ್ನು ನಾವು ಹೊಂದಿರಬೇಕು. ಹೊಳಿತಕ್ಕಂತಹ ಜ್ಞಾನವನ್ನು, ಬೆಳಕನ್ನು ಹೆಚ್ಚು ಮಾಡ್ಕೋಬೇಕು, ಜ್ಞಾನದ ಬೆಳಕನ್ನು ಹೆಚ್ಚು ಮಾಡ್ಕೋಬೇಕು ಅನ್ನೋದನ್ನು
ಈ ಎರಡನೆಯ ನುಡಿಯ ಉದಾಹರಣೆಯ ಮೂಲಕ ಸಿದ್ದಯ್ಯ ಪುರಾಣಿಕರವರು ನಮಗೆ ಹೇಳ್ತಾ ಹೋಗ್ತಿದ್ದಾರೆ. ನಂತರ ಕೊನೆಯ ಒಂದು ನುಡಿಯಲ್ಲಿ ಈ ಎರಡನ್ನೂ ಸೇರಿಸಿ ಹೇಗೆ ಸವಿ ಮತ್ತು ಛವಿ, ಛವಿ ಅಂದರೆ ಇಲ್ಲಿ ಹೊಳಪು ಅಂತ ಹೇಳ್ತೀವಿ. ಛವಿ ಅಂದರೆ ಹೊಳಪು, ಸಿಹಿತನವನ್ನು ಹೊಂದಿ ಹೊಳಪನ್ನು ಹೊಂದಿ ಅದನ್ನು ಅವೆರಡನ್ನೂ ಉಪಯೋಗಿಸ್ಕೊಂಡು ನಾವು ಕವಿ ಆಗಬೇಕು. ಯಾವ ರೀತಿ ಕವಿ ಆಗಬೇಕು? ಶಬ್ದದಲ್ಲಿ ಸವಿಯಾಗಿ, ಶಬ್ದ ಅಂದರೆ ವರ್ಡ್ಸ್, ಅವು ಕೂಡ ಸಿಹಿಯಾಗಿ ಬರ್ತಾ ಇರಬೇಕಂದ್ರೆ ಈಸಿಯಾಗಿ ನಮಗೆ ಮಾತಾಡಲಿಕ್ಕೆ ಬರ್ತಾ ಇರಬೇಕು. ನಂತರ ಅರ್ಥದಲ್ಲಿ ಬೆಳಕಾಗಿ, ನಾವು ಈಸಿಯಾಗಿ ಆ ವರ್ಡ್ ಬರುತ್ತೆ ಅಂದ ತಕ್ಷಣ ಆ ಮೀನಿಂಗ್ ಏನಿರಬೇಕು, ಅದರ ಅರ್ಥ ಏನಿರಬೇಕು, ಅರ್ಥಗರ್ಭಿತವಾಗಿರಬೇಕು. ಯಾವುದೋ ಒಂದು ಶಬ್ದವನ್ನು ಉಪಯೋಗಿಸಿ ನಾವು ಕಾವ್ಯವನ್ನು ಬರಿತೀವಿ ಅಂದರೆ ಸಾಧ್ಯ ಇಲ್ಲ. ಬಾಳ ಭವ್ಯತೆಗಿಲ್ಲಿ ಬೆಳಕು ಸವಿ ಸಾಕಾಗಿ, ಬಾಳಿನ ಭವ್ಯತೆ, ಭವ್ಯ ಅಂದರೆ ಉನ್ನತವಾದ, ಅಂದರೆ ಉನ್ನತವಾದ ಜೀವನವನ್ನು ನಾವು ನಡೆಸಲಿಕ್ಕೆ ಹೇಗೆ ಅಂದರೆ ಕವಿಗಳು ಸವಿಯಾಗಿರ್ತಕ್ಕಂಥ, ಸಿಹಿಯಾಗಿರ್ತಕ್ಕಂಥ ಶಬ್ದಗಳನ್ನು ಉಪಯೋಗಿಸ್ಕೊಂಡು ಬೆಳಕಾಗಿರ್ತಕ್ಕಂತಹ ಅರ್ಥವನ್ನು ಹೊಂದಿರತಕ್ಕಂಥ ಶಬ್ದಗಳನ್ನು ಉಪಯೋಗಿಸ್ಕೊಂಡು ಉನ್ನತವಾದ ಒಂದು ವಿಚಾರವನ್ನು ನಾವು ತಲುಪಿಸ್ಬೇಕು. ಹಾಗೆ ಭಾಳ ಭವ್ಯತೆಗಿಲ್ಲಿ ಬೆಳಕು ಸವಿ ಸಾಕಾಗಿ, ಆ ಬೆಳಕಿಗೆ ಸಿಹಿ ಸಾಕಾಗುವಷ್ಟು ನಾವು ಸಿಹಿತನವನ್ನು ಹೊಂದಿರತಕ್ಕಂಥ ಶಬ್ದಗಳನ್ನು ನಾವು ನೀಡ್ತಾ ಹೋಗಬೇಕು. ಬಾಳುವೆಯ ಸವಿ ಬೆಳಕ ಬರೆಯುವವ ಬೇಕಾಗಿ, ಆ ಬಾಳುವೆಯ ಅಂತಂದರೆ ಜೀವನದ ಒಂದು ಬೆಳಕನ್ನು ಚೆಲ್ತಕ್ಕಂತಹ ಶಬ್ದಗಳನ್ನು ನಾವು ಉಪಯೋಗಿಸ್ಕೊಂಡು ಇಲ್ಲಿ ಬರೆಯುವಂತಹ ಕವಿಯಾಗಿ ಮಾರ್ಪಡಬೇಕು. ಆ ರೀತಿಯಾದ ಒಂದು ಕವಿಗಳಾಗಿ ನಾವು ಇಲ್ಲಿ ಇರಬೇಕು ಅಂತಂದೇಳಿ ನಮ್ಮ ಬಾಳುವೆಯ ಜೀವನ ಅಂತಕ್ಕಂತಹ ಒಂದು ಕೃತಿಯನ್ನು ಬರೀತಕ್ಕಂತಹ ಸವಿ ಛವಿಯಾಗಿರ್ತಕ್ಕಂತಹ ಶಬ್ದಗಳನ್ನು ಉಪಯೋಗಿಸ್ಕೊಂಡು ಜ್ಞಾನವನ್ನು, ಅರ್ಥಗರ್ಭಿತವಾದ ಜ್ಞಾನವನ್ನು ಅಲ್ಲಿ ನೀಡ್ತಾ ಹೋಗಬೇಕು. ಅಂತಹ ಕವಿಯಾಗಿ ನಾವು ಮಾರ್ಪಡಬೇಕು ಅನ್ನೋದನ್ನು ಇಲ್ಲಿ ಕವಿ ಸಿದ್ದಯ್ಯ ಪುರಾಣಿಕ ಅವರು ಹೇಳ್ತಾ ಹೋದರು. ಇದು ಸಾರುತ್ತಿದೆ ಸೃಷ್ಟಿ, ಅಂದರೆ ಸೃಷ್ಟಿಯಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ವಸ್ತುಗಳು ನಮಗೆ ಒಂದೊಂದು ಪಾಠಗಳನ್ನು ಸಾರ್ತಾ ಇದ್ದಾವೆ, ಹೇಳ್ತಾ ಇದ್ದಾವೆ. ಆ ಪಾಠವನ್ನು ನಾವು ಕಲಿತಾ ಹೋಗಬೇಕು ಅನ್ನೋದು ಈ ಒಂದು ಪದ್ಯದ ಉದ್ದೇಶ. ಇದಿಷ್ಟು ಸಾರುತ್ತಿದೆ ಸೃಷ್ಟಿ ಪದ್ಯದ ಒಂದು ವಿವರಣೆ. ಆದರೆ ಮತ್ತೊಂದು ತರಗತಿಯಲ್ಲಿ ನಾವು ಮತ್ತೊಂದು ಹೊಸ ಪಾಠದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.